ಇನ್ನು ಸುಹಾಸ್ ಹತ್ಯೆ ಕೇಸ್ನಲ್ಲಿ ಫಾಜಿಲ್ ಕುಟುಂಬದವರನ್ನ ಯುಟಿ ಖಾದರ್ ನಿರಪರಾಧಿ ಅಂತ ಹೇಳ್ತಾರೆ. ಇನ್ನು ಸ್ಪೀಕರ್ ಯುಟಿ ಖಾದರ್ ಅನ್ನ ಸಹ ತನಿಖೆಗೆ ಒಳಪಡಿಸಬೇಕು ಅನ್ನೋದಾಗಿ ಮಂಗಳೂರಿನಲ್ಲಿ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಆಗ್ರಹಿಸಿದ್ದಾರೆ. ಸುಹಾಸ್ ಶೆಟ್ಟಿಯನ್ನ ದರೋಡೆಕೋರ ಅಂತ ಬಿಂಬಿಸಿದ್ದಾರೆ. ಡಿಕೆ ಶಿವಕುಮಾರ್ ಪರಮೇಶ್ವರ್ ವಿರುದ್ಧವೂ ಕೂಡ ಕೇಸ್ ಇದೆ, ಅವರನ್ನ ಗೂಂಡಾ ಅಂತ ಕರೆಯೋದಕ್ಕಾಗತ್ತಾ ಹೀಗಂತ ಭಾಗೀರಥಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಫಾಜಿಲ್ ಮರ್ಡರಾದಲ್ಲಿ AK1 ಆಗಿದ್ದರು, ಅದಕ್ಕಾಗಿ ಪ್ರತೀಕಾರ ಮಾಡಿದಂತೇಳಿ. ಮತ್ತು ನಿನ್ನೆ ರಾತ್ರಿ ನಾನು ಬೆಳಿಗ್ಗೆ ಬೀದರ್, ಮಧ್ಯಾಹ್ನ ಬಿಜಾಪುರ ಮತ್ತು ಸಂಜೆ ಹುಬ್ಳಿಯಲ್ಲಿದೆ. ಫಾಜಿಲ್ ಅವ್ರ ತಂದೆ ಮತ್ತು ತಮ್ಮ ಫೋನ್ ಮಾಡಿ ನಮಗೆ ಮತ್ತು ಇದಕ್ಕೆ ಯಾವುದೇ ಸಂಬಂಧವಿಲ್ಲ, ನಾವು ಪ್ರತೀಕಾರ ಮಾಡೋದು ಆಲೋಚನೆ ಮಾಡಲೂ ಇಲ್ಲ, ಆಗಲೂ ನಾವು ಅದನ್ನು ದೇವರಿಗೆ ನಾವು ಅದನ್ನು ಬಿಟ್ಟಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆಯ ಯಾವಾಗ ಕರೆದ್ರೂ ಕೂಡ ನಾವು ಸ್ಟೇಷನ್ಗೆ ನಾವು ಬಂದು ಅವರ ತನಿಖೆಯನ್ನು ಭಾಗವಹಿಸ್ತೇವೆ, ಅಥವಾ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವ ಸಂದರ್ಭದಲ್ಲಿ ಸುಹಾಸ್ ಅಂತ ಹೇಳುವ ಯುವಕ ಹಿಂದೂ ಸಂಘಟನೆಯೊಟ್ಟಿಗೆ ಕೆಲಸ ಮಾಡಿಕೊಂಡು ಒಂದಷ್ಟು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಯುವಕ, ಅವನಿವತ್ತು ಹೇಗೆ ಬಿಂಬಿಸಿದ್ದಾರೆ ಅಂತೇಳಿದರೆ ಒಬ್ಬ ದರೋಡೆಕೋರ ಅಥವಾ ಇನ್ನಿತರ ಒಂದು ದೃಷ್ಟಿಯಲ್ಲಿ ನೋಡುವಂಥ ಸಂದರ್ಭ ಬಂದಿದೆ. ಒಬ್ಬ ಗೂಂಡ ಅಂತೇಳಿ ಹಾಕಬೇಕಿದ್ರೆ DK ಅವರಲ್ಲಿ ಕೂಡ ಒಂದಷ್ಟು ಕೇಸುಗಳಿದೆ, ಅವರ ಬಗ್ಗೆ ಕೂಡ ಕೇಸುಗಳಿದೆ, ಪರಮೇಶ್ವರ ಮೇಲೆ ಕೂಡ ಕೇಸುಗಳುಂಟು. ಅವರೆಲ್ಲರನ್ನೂ ಗೂಂಡಾಗಳಂತೇಳಿ ಆ ಒಂದು ಇದಕ್ಕೆ ಸೇರಿಸ್ಲಿಕ್ಕೆ ಆಗ್ತದ? ಹಾಗಿದ್ರೆ ಅವರನ್ನು ಯಾಕೆ ಬಿಟ್ಟರು? ಇವರೊಬ್ಬರೇ ಸುಹಾಸ್ ಅಂತ ಹೇಳೋರು ಮಾತ್ರ ಆ ರೀತಿಯ ದೃಷ್ಟಿಯಿಂದ ನೋಡಿಕೊಂಡದ್ದು ನಮಗೆಲ್ಲರಿಗೂ ಬೇಸರ ತರುವಂಥದ್ದು. ಅದೇ ರೀತಿ ಸ್ಪೀಕರ್ ಕೂಡ ನಮ್ಮ ಖಾದರ್ ಕೂಡ ಅವರ ಬಗ್ಗೆನೇ ಒಂದು ರೀತಿಯ ಒಲವನ್ನು ತೋರಿಸುವಂಥ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಅವರ ಬಗ್ಗೆ ಕೂಡ ಇವತ್ತು ಅವರು ಒಂದು ಫೋನಿನ ಮುಖಾಂತರ ಮಾತಾಡಿದ್ದಾರೆ, ಅವರು ನಿರಪರಾಧಿ ಅಂತ ಹೇಳಿದ್ದಾರೆ. ಅದು ಹೇಗೆ ಹೇಳಿದ್ದಾರೆ? ಅದಕ್ಕೋಸ್ಕರ ಅವರನ್ನು ಕೂಡ ಇವತ್ತು ಯುಟಿ ಖಾದರನ್ನು ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ